ಈಗ ಪಾಲಿನಾಮಿಯಲ್ಸ್ ಪಾರ್ಟ್ 3. ಓಕೆ, ಪಾರ್ಟ್ 3 ಅಲ್ಲಿ ನೋಡಿ. ಓಕೆ, ಆ್ಯಸ್ ಯೂಸ್ವಲ್ ನನ್ನ ಹೆಸರು ಎಸ್ ನವೀನ್, IIIT ಮಣಿಪುರಲ್ಲಿ ಗ್ರಾಜ್ಯುಯೇಟ್ ಆಗ್ತಾ ಇದ್ದೀನಿ. ಓಕೆ, ಈಗ ಪಾಲಿನಾಮಿಯಲ್ಸ್ ಪಾರ್ಟ್ 3 ಅಲ್ಲಿ ಏನೇನು ಡಿಸ್ಕಸ್ ಮಾಡೋಣ. ಈಗ ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಬಂದ್ವಿ. ಮೊದಲು ಓವರ್ ಒನ್ ನೋಡ್ಕೊಂಡ್ವಿ, ಆಮೇಲೆ ಡಿಗ್ರಿ ಆಫ್ ಪಾಲಿನಾಮಿಯಲ್, ಆಮೇಲೆ ಪಾಲಿನಾಮಿಯಲ್ನ ಏನು ಮಾಡಿದ್ವಿ, ಲೀನಿಯರ್, ಕ್ವಾಡ್ರಾಟಿಕ್, ಕ್ಯೂಬಿಕ್ ಅಂತ ಡಿಫ್ರೆನ್ಷಿಯೇಟ್ ಮಾಡಿದ್ವಿ. ಹೌದಾ, ಲೀನಿಯರ್ ಅಂತೆ, ಕ್ವಾಡ್ರಾಟಿಕ್ ಅಂತೆ, ಕ್ಯೂಬಿಕ್ ಅಂತ ಏನು ಮಾಡಿದ್ವಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ. ಬೇರೆ ಬೇರೆ ರೀತಿ ಟೈಪ್ಸ್ಗಳು ನೋಡ್ಕೊಂಡ್ವಿ. ಹಿಂದಿನ ಲೆಕ್ಚರಲ್ಲಿ ಡೀಟೇಲ್ ಆಗಿ ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಅಂತ ಏನು ಕಲ್ತಿದ್ವಿ. ಹೌದಾ, ಹೊತ್ತಾನೆ ಡೀಟೇಲ್ ಆಗಿ ಏನು ಮಾಡಿದ್ವಿ, ಇದನ್ನು ಕಲ್ತೀವಿ. ಈಗ ಪಿ ಆಫ್ ಎಕ್ಸ್ ಅನ್ನೋ ಒಂದು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನಲ್ಲಿ, ಓಕೆ, ಕೊಟ್ಟಿರ್ತಕ್ಕಂಥ ಒಂದು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನಲ್ಲಿ ನನ್ನ ಎಕ್ಸ್ನ ಕೆ ಬೆಲೆಗೆ, ಓಕೆ, ಎಕ್ಸ್ನ ಕೆ ವ್ಯಾಲ್ಯೂಗೆ ಏನಾಗುತ್ತೆ, ನನ್ನ ಪೂರ್ತಿ ಪಿ ಆಫ್ ಎಕ್ಸ್ ವ್ಯಾಲ್ಯೂ 0 ಆಯ್ತು ಅಂತ ತಿಳ್ಕೊಳ್ಳಿ. ಅದನ್ನೇನು ಕರೆದ್ವಿ, 0 ಆಫ್ ಎಕ್ಸ್ ಅಂತ ಕರೆದ್ವಿ. ಈಗ ಅದ್ರ ಮುಖಾಂತರನೇ ಮುಂದಕ್ಕೆ ಹೋಗಿ ನೋಡೋಣ. ಇಲ್ಲಿ ಮುಂದಿನ ಇದರಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, ಜಿಯೋಮೆಟ್ರಿಕಲ್ ಮೀನಿಂಗ್ ಆಫ್ ದ ಝೀರೋಸ್ ಆಫ್ ಎ ಪಾಲಿನಾಮಿಯಲ್. ಜಿಯೋಮೆಟ್ರಿಕಲ್ ಮೀನಿಂಗ್ ಅಂದ್ರೆ ಓಕೆ, ರಿಯಲ್ ವರ್ಲ್ಡಲ್ಲಿ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೇವೆ. ಈ ಒಂದು ಎಕ್ಸ್ಪ್ರೆಷನ್ ಬರ್ದೆ, ನಾನು ಜಸ್ಟ್ ಸಿಂಪಲ್ ಆಗಿ ಈ ಎಕ್ಸ್ಪ್ರೆಷನ್ನ ಬರ್ದ್ಬಿಟ್ಟೆ. ಏನು, y = 2x + 3 ಅಂತ ಬರ್ದೆ. ಓಕೆ, y = 2x + 3 ಅಂತ ಬರ್ದೆ. ಈ ಎಕ್ಸ್ಪ್ರೆಷನ್ ಅರ್ಥ ಏನು? ಓಕೆ, ಮ್ಯಾಥ್ಸನ್ನು ಎದಕ್ಕೆ ಬರ್ತೀವಿ, ಮ್ಯಾಥ್ಸ್ ಈಸ್ ನೋನ್ ಆಸ್ ದ ಲ್ಯಾಂಗ್ವೇಜ್ ಆಫ್ ನೇಚರ್ ಅಂತ ಹೇಳ್ತಾರೆ. ಹೌದಾ, ಮ್ಯಾಥ್ಸ್ ಈಸ್ ನೋನ್ ಆಸ್ ದ ಲ್ಯಾಂಗ್ವೇಜ್ ಆಫ್ ನೇಚರ್. ಓಕೆ, ನೇಚರ್ ನಮ್ಮ ಜೊತೆ ಯಾವ ರೀತಿ ಮಾತಾಡುತ್ತೆ ಅಲ್ವಾ, ಅದು ಮ್ಯಾಥಮೆಟಿಕ್ಸಲ್ಲಿ ಮಾತಾಡುತ್ತೆ. ಅದರಲ್ಲಿ ಮಾತಾಡುತ್ತೆ, ಮ್ಯಾಥಮೆಟಿಕ್ಸಲ್ಲಿ ಮಾತಾಡುತ್ತೆ. ಎಕ್ಸಾಂಪಲ್ ನೋಡಿ, 2x + 3 ಅಂದರೆ ಇದೊಂದು ಫಂಕ್ಷನ್. ಓಕೆ, ಈಗ ಈ ಡೈರೆಕ್ಷನಲ್ಲಿ ಹೋಗು ಅಂತ ಹೇಳ್ತೀವಿ ನಾವು. ನೀವು ಗೂಗಲ್ ಮ್ಯಾಪ್ಸಲ್ಲಿ ನೋಡಿರ್ತಾರೆ, ಒಂದು ಕೋಆರ್ಡಿನೇಟ್ಸ್ ಹಾಕೊಳ್ತಾ ಹೋಗ್ತಾ ಇರ್ತಾರೆ. ಕೋಆರ್ಡಿನೇಟ್ಸಲ್ಲಿ ಮೇಲೆ ನಂಬರ್ ತೋರಿಸ್ತಿರುತ್ತೆ. ಓಕೆ, 2.8 ಔಟ್ ಸಮಥಿಂಗ್ ಅಂತ. ಈಗ ಅದೇನೋ ಒಂದು ಕೋಆರ್ಡಿನೇಟ್. ಓಕೆ, ಅದು ಹೇಳುತ್ತೆ ಈ ಗೂಗಲ್ ಮ್ಯಾಪಲ್ಲಿ ಇಲ್ಲಿಂದ ಈ ಕಡೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಮುಟ್ಬೇಕು. ಓಕೆ, ಗೂಗಲ್ ಮ್ಯಾಪಲ್ಲಿ ನೀವು ಹೋಗ್ತಾ ಇದ್ದಾಗ ಈಗ ರೈಟ್ ಅಂತ ಈ ದಿಕ್ಕಿಗೆ ಏನಂತ ಹೇಳುತ್ತೆ. ಹೌದಾ, ನೀವು ಈ ದಿಕ್ಕಿಗೆ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಏನಂತ ಹೇಳುತ್ತೆ, ನಾರ್ತು, ಸೌತು, ಹೌದಾ, ವೆಸ್ಟು, ಈಸ್ಟ್ ಅಂತ ಈ ರೀತಿ ಇರುತ್ತೆ. ಓಕೆ, ಈ ರೀತಿ ಡೈರೆಕ್ಷನ್ನ ತೋರಿಸ್ತಾ ಇರೋದೇನು ಗೂಗಲ್ ಮ್ಯಾಪು. ಈ ಕಡೆ ಹೋದಾಗ ಏನು ತೋರಿಸ್ತೆ, ಟುವರ್ಡ್ಸ್ ಈಸ್ಟ್ ಅಂತ ತೋರಿಸ್ತೆ. ನೆಕ್ಸ್ಟ್ ಈ ಕಡೆ ಬಂದಾಗ ಮತ್ತೆ ಟುವರ್ಡ್ಸ್ ನಾರ್ತ್ ಅಂತ ತೋರಿಸ್ತೆ, ಮತ್ತೆ ಟುವರ್ಡ್ಸ್ ಈಸ್ಟ್ ಅಂತ ತೋರಿಸ್ತೆ. ಇದೆಲ್ಲ ನೀವು ಹೋಗೋ ಡೈರೆಕ್ಷನ್ನ ತೋರಿಸೋದು ಯಾವ ರೀತಿ, ಮ್ಯಾಥಮೆಟಿಕ್ಸ್ ಫಂಕ್ಷನ್ ಯೂಸ್ ಮಾಡುತ್ತೆ. ಗೂಗಲ್ ಮ್ಯಾಪ್ ಏನು ಮಾಡುತ್ತೆ, ಮ್ಯಾಥಮೆಟಿಕ್ ಫಂಕ್ಷನ್ ಯೂಸ್ ಮಾಡುತ್ತೆ. ಓಕೆ, ಕಂಪಾಸ್ ಅಂತ ಹೇಳ್ತಲ್ಲ, ಕಂಪಾಸ್ ಏನು ದಿಕ್ಸೂಚಿ ಅಂತ ಕರೀತಾರೆ ಕನ್ನಡದಲ್ಲಿ. ಓಕೆ, ಕಂಪಾಸ್ನು ಏನು ಒಂದು ಮ್ಯಾಥಮೆಟಿಕಲ್ ಫಂಕ್ಷನ್ ಮೇಲೆ ನಡೀತಾ ಇದೆ. ಒಂದು ಮ್ಯಾಗ್ನೆಟು ಕಂಪಾಸ್, ನೀವು ಯಾವುದು ನಿಮ್ಮ ಪಾಠ ಇದೆ ಅಲ್ಲ, ಸೈನ್ಸಲ್ಲಿ ಪಾಠ ಇದೆ, ಅದರಲ್ಲಿ ಏನೋ ಒಂದು ಕಂಪಾಸ್, ಓಕೆ, ಒಂದು ದಿಕ್ಸೂಚಿಯನ್ನು ಕಂಪಾಸನ್ನು ತೊಗೊಂಡು ಮ್ಯಾಗ್ನೆಟ್ ಹತ್ರ ಒಯ್ದಾಗ ನಾರ್ತ್ ಸೈಡ್ ಏನು ಮಾಡುತ್ತೆ, ಡೈರೆಕ್ಷನ್ ಮಾಡುತ್ತೆ. ಹೌದಲ್ವ, ಇದು ಒಂದು ಇಕ್ವೇಷನ್ ಇರುತ್ತೆ, ಇದಕ್ಕೂ ಒಂದು ಇಕ್ವೇಷನ್ ಇದೆ. ಓಕೆ, ಆ ಇಕ್ವೇಷನ್ನ ಏನು ಮಾಡ್ತೀವಿ ನಾವು 11th 12th ಸೈನ್ಸ್ ತೊಗೊಂಡ್ರೆ ಅದರಲ್ಲಿ ಡೀಟೇಲಾಗಿ ಕಲಿತೀರ ಫಿಸಿಕ್ಸಲ್ಲಿ ಯಾವ ರೀತಿ ಇದೊಂದು ಇಕ್ವೇಷನ್ ಬರುತ್ತೆ ಅನ್ನೋದನ್ನು. ಈಗ ಸಿಂಪ್ಲಿಸಿಟಿ ಏನು ನಾವು ಬೇಸಿಕಿಂದ ಸ್ಟಾರ್ಟ್ ಮಾಡ್ತಾಯಿದ್ವಿ. ಹೌದಾ, 10th ಒಂದು ಬೇಸಿಕ್ ಐಡಿಯಾ ಇರಬೇಕು, ಒಂದು ಇಕ್ವೇಷನ್ ಯಾವ ರೀತಿ ಗ್ರಾಫಲ್ಲಿ ರಿಪ್ರೆಸೆಂಟ್ ಮಾಡ್ಬೋದು. ಓಕೆ, ಯಾವ ರೀತಿ ನೇಚರಲ್ಲಿ ಏನು ಮಾಡ್ತೀವಿ, ಗ್ರಾಫ್ ಮುಖಾಂತರ ಅದನ್ನು ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸರಿ. ಈಗ y = 2x + 3 ಅಂತಿದೆ. y = 2x + 3. ಓಕೆ, ಇದು ಲೀನಿಯರ ಕ್ವಾಡ್ರಾಟಿಕ ಹೇಳಿ ನನಗೆ. ಏನಿದು, ಲೀನಿಯರ ಕ್ವಾಡ್ರಾಟಿಕ? ನೋಡಿ, ಇಲ್ಲಿ x⁴ ಏನಿದೆ, 1 ಇದೆ. ಸೊ ಏನಾಯ್ತು, ಇದು ಲೀನಿಯರ್. ಓಕೆ, ಇದು ಏನಾಯಿತು, ಲೀನಿಯರ್ ಆಯಿತು. ಸರಿ, ಏನಾಯಿತು, ಒಂದು ಲೀನಿಯರ್ ಆಯಿತು. ಓಕೆ, ಇದೊಂದು ಲೀನಿಯರ್ ಪಾಲಿನಾಮಿಯಲ್ ಆಯಿತು. ನೆಕ್ಸ್ಟ್ ಈಗ ಇದನ್ನು ಗ್ರಾಫಲ್ಲಿ ರಿಪ್ರೆಸೆಂಟ್ ಮಾಡೋಕೆ ನೋಡಿ. ಫಸ್ಟ್ ಏನು ಮಾಡ್ತೀನಿ, x = -1 ಹಾಕ್ತೀನಿ ನಾನು. ಓಕೆ, ಇದನ್ನು ಸಾಲ್ವ್ ಮಾಡೋಣ. ನೋಡಿ, ಫಸ್ಟು x = -2 ಹಾಕಿದಾಗ y ಏನಾಗುತ್ತೆ, ಇಲ್ಲಿ y ಇದೆ ಅಲ್ವಾ, ಇಲ್ಲೇನು ಹಾಕಿದ್ದೀನಿ, -2 ವ್ಯಾಲ್ಯೂವನ್ನು ಹಾಕಿದ್ದೀನಿ ನಾನು. -2 ಆಗಿದಾಗ 2 × -2 + 3. ಹೌದಲ್ವಾ, 2 × -2 + 3. ಸೊ ಇದು ಏನು ಬರುತ್ತೆ, 2 × 2 = 4 ಆಗುತ್ತೆ, +3. -4 + 3. ನಿಮ್ಮ ಹತ್ರ 4 ರೂಪಾಯಿ ಕಳ್ಕೊಂಡಿದ್ದೀರಾ. ಓಕೆ, 3 ರೂಪಾಯಿ ಸಿಕ್ತು. ಟೋಟಲಾಗಿ ನಿಮ್ಮ ನೆಟ್ ಬ್ಯಾಲೆನ್ಸ್ ಏನಾಯಿತು, 1 ರೂಪಾಯಿ ಕಳ್ದಂಗೆ ಆಯಿತು. ಸೊ ಅದಕ್ಕೆ ಏನು ಬರುತ್ತೆ, -1. ಓಕೆ, -4 + 3 ಏನಾಗುತ್ತೆ, -1 ಆಗುತ್ತೆ. ಓಕೆ, ಈಗ ನಾನು x = -2 ಹಾಕಿದಾಗ ನೋಡಿ, x = -2 ಹಾಕಿದಾಗ y = ಏನು ಬಂತು ನನಗೆ, -1 ಬಂತು. ಓಕೆ, ಅದನ್ನೇ ವ್ಯಾಲ್ಯೂವನ್ನು ಇಲ್ಲಿ ತೊಗೊಂಡಿದ್ದಾರೆ ನೋಡಿ. x = -2 ಹಾಕೊಂಡಾಗ x = -2 ಹಾಕೊಂಡಾಗ
y ಈಕ್ವಲ್ ಟು ಏನು ಬಂದಿದೆ -1 ಬಂದಿದೆ. ಹೌದಾ? ಇದು ಫಸ್ಟ್ ಗ್ರಾಫಲ್ಲಿ ಹಾಕ್ಬೇಕಾದ್ರೆ ಇದು ಎಕ್ಸ್ ಇದು y ಅಂತ ರಿಪ್ರೆಸೆಂಟ್ ಮಾಡ್ತೀವಲ್ವಾ? ಮೊದಲನೇ ವ್ಯಾಲ್ಯೂವನ್ನು ಎಕ್ಸ್ ಆಮೇಲೆ ವ್ಯಾಲ್ಯೂವನ್ನು y ಅಂತ ಈ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ. ಇದು ಬೇಸಿಕ್, ಇದೆಲ್ಲ ಗೊತ್ತಿದೆ, 9th ಕಲ್ತಿರ್ತಾರೆ. ಓಕೆ, ಈಗ ನೆಕ್ಸ್ಟ್ ಅದೇ ರೀತಿ ಏನು ಮಾಡ್ತೀನಿ, 2 ಹಾಕ್ತೀನಿ, ವ್ಯಾಲ್ಯೂ 2 ಹಾಕ್ತೀನಿ. ಓಕೆ, ಈಗ x ಈಕ್ವಲ್ ಟು 2 ಹಾಕ್ತೀನಿ. x ಈಕ್ವಲ್ ಟು 2 ಹಾಕಿದಾಗ y ಈಕ್ವಲ್ ಟು ಏನಾಗುತ್ತೆ 2, ಇಲ್ಲಿ 2 ಹಾಕಿದೆ +3. ಓಕೆ, 2 2 4 +3, ಸರಿ, 4 + 3 ಏನಾಯಿತು 7. ಓಕೆ, ಏನಾಯಿತು 7. 4 + 3 ಏನಾಯಿತು 7 ಆಯಿತು. ನಾನು x ಈಕ್ವಲ್ ಟು 2 ಹಾಕಿದಾಗ y ಈಕ್ವಲ್ ಟು ಏನು ಬಂತು 7 ಬಂತು. x ಈಕ್ವಲ್ ಟು 2 ಹಾಕಿದಾಗ y ಈಕ್ವಲ್ ಟು ಏನು ಬಂತು 7 ಬಂತು. ಸೊ ಇದನ್ನು ನಾನು 2, 7 ಅಂತ ಹಾಕ್ತೀನಿ. ಯಾಕಂದರೆ ಫಸ್ಟು ಎಕ್ಸ್ ರಿಪ್ರೆಸೆಂಟ್ ಮಾಡಿ ಆಮೇಲೆ y ರಿಪ್ರೆಸೆಂಟ್ ಮಾಡ್ತೀವಿ ಒಂದು ಗ್ರಾಫಲ್ಲಿ ಕೋಆರ್ಡಿನೇಟ್ ಸಿಸ್ಟಮ್ ಹಾಕ್ಬೇಕಾದ್ರೆ. ಓಕೆ, ಒಂದು ಕೋಆರ್ಡಿನೇಟ್ ರಿಪ್ರೆಸೆಂಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಫಸ್ಟು 2 ಹಾಕಿ ಆಮೇಲೆ 7 ಹಾಕ್ತೀವಿ. ಈಗ 2, 7 ನೋಡಿ, ಇಲ್ಲಿ ಬಂದಿದೆ ವ್ಯಾಲ್ಯೂ 2, 7 ಕಾಣ್ತಾ ಇದೆನಾ? 2, 7 ಏನಿದೆ ಇಲ್ಲಿದೆ. ನನಗೆ ಇಲ್ಲಿ ಒಂದು ಪಾಯಿಂಟ್ ಸಿಕ್ತು, ನಂತರ ಇಲ್ಲಿ ಒಂದು ಪಾಯಿಂಟ್ ಸಿಕ್ತು. ಓಕೆ, ಸೊ ಇದು ಏನಾಗುತ್ತೆ, ಒಂದು ಸ್ಟ್ರೇಟ್ ಲೈನ್ನ ಎಳೆದಾಗ ಇದೇನಾಯಿತು, y ಜಾಗದಲ್ಲಿ ಒಂದು ತಲೆ ಕಟ್ ಮಾಡಿತ್ತು, x ಜಾಗದಲ್ಲಿ ಒಂದು ಜಾಗದಲ್ಲಿ ಕಟ್ ಮಾಡಿತ್ತು. ಓಕೆ, y ಜಾಗದಲ್ಲಿ ಒಂದು ತಲೆ ಕಟ್ ಮಾಡಿತ್ತು, x ಜಾಗದಲ್ಲಿ ಒಂದು ತಲೆ ಕಟ್ ಮಾಡಿತ್ತು. ಓಕೆ, y ಜಾಗದಲ್ಲಿ ಕಟ್ ಮಾಡಿತ್ತು, x ಜಾಗದಲ್ಲಿ ಕಟ್ ಮಾಡಿತ್ತು. ಇದರ ಅರ್ಥ ಏನು? ಹೌದಾ ಇಲ್ವಾ? ಇದರ ಅರ್ಥ ಏನು? ಈ ಕಟ್ ಮಾಡೋ ಪಾಯಿಂಟನ್ನು ನಾವು ಕಂಡುಹಿಡಿಬಹುದಾ? ಇಲ್ಲಿ ಕಟ್ ಮಾಡಿರ್ತಕ್ಕಂಥ ಪಾಯಿಂಟನ್ನು ನಾವು ಕಂಡುಹಿಡಿಬಹುದಾ? ಓಕೆ, ಇದನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ಇಲ್ಲೇ ಹೇಳ್ಕೊಡ್ತೀನಿ ನೋಡಿ. ಓಕೆ, ಮುಂದಿನ ಲೆಕ್ಚರ್ಲಿ ಬೇಡ, ಇದೇ ಲೆಕ್ಚರ್ಲಿ ಹೇಳ್ಕೊಡ್ತೀನಿ. ಓಕೆ, ನಿಮಗೆ ಒಂದು ಜ್ಞಾಪಕ ಇಡಬೇಕು ಇಂಪಾರ್ಟೆಂಟಾಗಿ, ಎಕ್ಸಲ್ಲಿ ಕಟ್ ಮಾಡೋ ಪಾಯಿಂಟು. ಓಕೆ, ಇದನ್ನು ಬೇಕಿದ್ರೆ ನೋಟ್ಸಲ್ಲಿ ಕ್ಲಿಯರಾಗಿ ಬರ್ಕೊಳ್ಳಿ. ಓಕೆ, ಎಕ್ಸಲ್ಲಿ ಕಟ್ ಮಾಡಬೇಕಾದ್ರೆ ಎಕ್ಸ್ ಆ್ಯಕ್ಸಿಸ್ ಮೇಲೆ ಕಟ್ ಮಾಡಬೇಕಾದ್ರೆ y ಈಕ್ವಲ್ ಟು ಏನಿರುತ್ತೆ 0 ಇರುತ್ತೆ. ಅದೇ ರೀತಿ y ಆ್ಯಕ್ಸಿಸ್ ಮೇಲೆ ಕಟ್ ಮಾಡಬೇಕಾದ್ರೆ ಏನಿರುತ್ತೆ, x ಈಕ್ವಲ್ ಟು 0 ಇರುತ್ತೆ. ಇದು ಇಂಪಾರ್ಟೆಂಟು. ಓಕೆ, ಎಕ್ಸ್ ಆ್ಯಕ್ಸಿಸಲ್ಲಿ ಯಾವ ಪಾಯಿಂಟಲ್ಲಿ ಕಟ್ ಮಾಡುತ್ತೆ ಅನ್ನೋದನ್ನು ತಿಳಿಯೋದಕ್ಕೆ ಏನು ಮಾಡ್ತೀವಿ, y ಈಕ್ವಲ್ ಟು 0 ಪುಟ್ ಮಾಡಬೇಕು. ಅದೇ ರೀತಿ y ಆ್ಯಕ್ಸಿಸಲ್ಲಿ ಎಲ್ಲಿ ಕಟ್ ಮಾಡುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಏನು ಮಾಡ್ತೀವಿ, x ಈಕ್ವಲ್ ಟು 0 ಪುಟ್ ಮಾಡ್ತೀವಿ. ಓಕೆ, ಏನು ಮಾಡ್ತೀವಿ, x ಈಕ್ವಲ್ ಟು 0 ಪುಟ್ ಮಾಡ್ತೀವಿ. ಸೊ ಈಗ ಪುಟ್ ಮಾಡಿ ನೋಡುವ. ಮೊದಲನೇದಾಗಿ ಏನು ಮಾಡ್ತೀನಿ, ನಾನು y ಈಕ್ವಲ್ ಟು 0 ಪುಟ್ ಮಾಡ್ತೀನಿ. ಸೊ y ಈಕ್ವಲ್ ಟು 0 ಪುಟ್ ಮಾಡಿದಾಗ ಈ ಎಕ್ಸ್ಪ್ರೆಷನ್ ಏನಾಗುತ್ತೆ, ನನಗೆ 2x + 3 ಈಕ್ವಲ್ ಟು ಏನಿದೆ, ಇಲ್ಲಿ ಈಕ್ವಲ್ ಟು y ಇದೆ ಅಲ್ವಾ? ಸೊ 0 ಪುಟ್ ಮಾಡಿದೆ. ಸೊ 2x ಈಕ್ವಲ್ ಟು -3 ಬಂತು. ಹೌದಾ? 3 ಈ ಕಡೆ ಕಳಿಸ್ದೆ, +3 ಆ ಕಡೆ ಹೋದರೆ -3 ಆಯಿತು. ಸೊ x ಈಕ್ವಲ್ ಟು ಇದು ಇಂಟು ಅಲ್ಲಿದೆ, ಈ ಕಡೆ ಬಂದರೆ ಡಿವೈಡ್ ಆಗುತ್ತೆ. ಸೊ -3/2 x ಈಕ್ವಲ್ ಟು -3/2 ಬಂತು. ಯಾವಾಗ ನಾನು y ಈಕ್ವಲ್ ಟು ಏನಾಗಿದೆ 0 ಹಾಕಿದೆ. ಓಕೆ, y ಈಕ್ವಲ್ ಟು ಏನಾಗಿದೆ 0 ಹಾಕಿದೆ. ಒಂದ್ಸಲ ನಮ್ಮ ಡೆಫಿನೇಷನ್ನ ನೆನ್ಪು ಮಾಡ್ಕೊಳ್ಳಿ, ಝೀರೋಸ್ ಡೆಫಿನೇಷನ್ನ. ಝೀರೋಸ್ ಏನು ಹೇಳ್ತಿತ್ತು, ನಾವು ಎಕ್ಸಲ್ಲಿ ಒಂದು ವ್ಯಾಲ್ಯೂವನ್ನು ಪುಟ್ ಮಾಡಬೇಕು. ಎಕ್ಸಲ್ಲಿ ಒಂದು ವ್ಯಾಲ್ಯೂವನ್ನು ಪುಟ್ ಮಾಡಿದಾಗ y ಏನಾಗಬೇಕು, ನನಗೆ y ಏನಾಗಬೇಕು 0 ಆಗಿ ಬರಬೇಕು. ಹೌದಾ ಇಲ್ವಾ? y ಏನಾಗಬೇಕು 0 ಆಗಿ ಬರಬೇಕು. y ಏನು ಬಂತಿಲ್ಲಿ 0 ಬಂತಿಲ್ವಾ? ಸೊ ಎಕ್ಸಲ್ಲಿ ಪುಟ್ ಮಾಡಬೇಕಾಗಿರ್ತಕ್ಕಂಥ ವ್ಯಾಲ್ಯೂ ಏನು, -3/2. ಓಕೆ, ಎಕ್ಸಲ್ಲಿ ಪುಟ್ ಮಾಡಿರ್ತಕ್ಕಂಥ ವ್ಯಾಲ್ಯೂ ಏನಾಗಿರ್ಬೇಕು, -3/2. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಓಕೆ, ಇಲ್ಲೇನಾಯಿತು -3/2 ಎಕ್ಸ್ ವ್ಯಾಲ್ಯೂ. ಸೊ -3/2 ಪುಟ್ ಮಾಡಿದಾಗ ಎಕ್ಸಲ್ಲಿ -3/2 ಪುಟ್ ಮಾಡಿದಾಗ y ಈಕ್ವಲ್ ಟು ಏನು ಬಂತು 0 ಬಂತು. ಸೊ ಆದ್ದರಿಂದ ಇದನ್ನೇನಂತ ಕರಿತೀವಿ ನಾವು 0 ಅಂತ ಕರಿತೀವಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದ 0 ಆಫ್ ದ ಇಕ್ವೇಷನ್. ಓಕೆ, 0 ಆಫ್ ದ ಗಿವನ್ ಇಕ್ವೇಷನ್. 0 ಆಫ್ ದ ಗಿವನ್ ಇಕ್ವೇಷನ್ ಅಂದರೆ ಎಕ್ಸ್ ಪಾಯಿಂಟಲ್ಲಿ ಕಟ್ ಮಾಡಬೇಕು. ಎಕ್ಸ್ ಪಾಯಿಂಟಲ್ಲಿ ಕಟ್ ಮಾಡ್ಬೇಕಂದ್ರೆ ಏನಿರಬೇಕು, y ಈಕ್ವಲ್ ಟು 0 ಇರಬೇಕು. ಹೌದಾ? y ಈಕ್ವಲ್ ಟು 0 ಇರಬೇಕು. ಅಂದರೆ ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡಬೇಕಾಗುತ್ತೆ. ನಾವು ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡಿದು -3/2. ಓಕೆ, ದಿಸ್ ಈಸ್ ನೋನ್ ಆಸ್ ದ 0 ಆಫ್ ದ ಪಾಲಿನೋಮಿಯಲ್. ಓಕೆ, ಅದೇ ರೀತಿ ನೀವು x ಈಕ್ವಲ್ ಟು 0 ಪುಟ್ ಮಾಡಿದಾಗ y ಆ್ಯಕ್ಸಿಸಲ್ಲಿ ಯಾವ ಜಾಗದಲ್ಲಿ ಕಟ್ ಮಾಡುತ್ತೆ ಅನ್ನೋದನ್ನು ತಿಳಿದು ಬರುತ್ತೆ. ಓಕೆ, ಇದನ್ನು ನೀವು ಟ್ರೈ ಮಾಡಿ. ಓಕೆ, ಇಲ್ಲಿ ಜಿಯೋಮೆಟ್ರಿಕಲ್ ಮೀನಿಂಗಲ್ಲಿ ಏನು ಗೊತ್ತಾಯಿತು ನಮಗೆ, 0 ಆಫ್ ದ ಪಾಲಿನೋಮಿಯಲ್ ಅಂದರೆ ಇನ್ನೊಂದು ಸಲ ರಿವೈಸ್ ಮಾಡಿದ್ವಿ. ಓಕೆ,
ಒಂದು ಗ್ರಾಫನ್ನು ಯಾವ ರೀತಿ ಅಂದರೆ ಒಂದು ಕೊಟ್ಟಿರ್ತಕ್ಕಂಥ ಈಕ್ವೇಷನ್ನ ಗ್ರಾಫಲ್ಲಿ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅದನ್ನು ಕಂಡುಹಿಡಿದ್ವಿ. ಆಲ್ ರೈಟ್, ನೆಕ್ಸ್ಟ್ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಈಕ್ವೇಷನು ಕ್ಲಿಯರಾಗಿ ಕಾಣ್ತಿದ್ರೆ ಸರಿ, ಕಾಣದಿದ್ರೆ ಮತ್ತೆ ಬರಿತೀನಿ. ಇಲ್ಲಿ ಏನಿದೆ y, ಓಕೆ, ಕೊಟ್ಟಿರ್ತಕ್ಕಂಥ ಈಕ್ವೇಷನು y ಈಕ್ವಲ್ ಟು x² ಮೈನಸ್ 3x ಮೈನಸ್ 4. ಓಕೆ, x² ಮೈನಸ್ 3x ಮೈನಸ್ 4. ಓಕೆ, ಈ ಈಕ್ವೇಷನ್ ಇದೆ ಅಲ್ವಾ, ಇದ್ರ ಏನು ಬರ್ಬೇಕು ನನಗೆ, ಇಲ್ಲಿ y ಈಕ್ವಲ್ ಟು 0 ಬರಬೇಕು. y ಈಕ್ವಲ್ ಟು 0 ಬರಬೇಕು. ಅದಕ್ಕಿಂತ ಮೊದಲು ಇಲ್ಲಿ ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಇದೆ ಅಲ್ವಾ, x ಈಕ್ವಲ್ ಟು -2 ಹಾಕಿ 6 ಬರುತ್ತೆ ವ್ಯಾಲ್ಯೂ. ಓಕೆ, ಒಂದು ಸಿಂಪಲ್ ಆಗಿ ಒಂದು ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಈಗ x ಈಕ್ವಲ್ ಟು -2 ಹಾಕಿದಾಗ y ಈಕ್ವಲ್ ಟು ಏನು ಬರುತ್ತೆ, -2 ಹೋಲ್ ಸ್ಕ್ವೇರ್ ಮೈನಸ್ 3 ಟೈಮ್ಸ್ -2 ನೆಕ್ಸ್ಟ್ -4. ಸೊ ಇದು ಫೈನಲ್ ಆಗಿ ಏನು ಬರುತ್ತೆ, -2 ಹೋಲ್ ಸ್ಕ್ವೇರ್ ಏನಾಗುತ್ತೆ, -2 ಇಂಟು -2 ಪ್ಲಸ್ 4. ಓಕೆ, +4 ಮೈನಸ್ ಇಂಟು ಮೈನಸ್ +3 ಪ್ಲಸ್ 6 ಆಗುತ್ತೆ, +6 -4. ಇದು ಫೈನಲ್ ಆಗಿ ಏನು ಬಂತು, y ಈಕ್ವಲ್ ಟು 6 ಬಂತು. ಓಕೆ, y ಈಕ್ವಲ್ ಟು ಏನು ಬಂತು, 6 ಬಂತು. ಸೊ x ಜಾಗದಲ್ಲಿ -2 ಹಾಕಿ ತೋರಿಸಿದರೆ ಇಲ್ಲಿ y ಜಾಗದಲ್ಲಿ 6 ಬಂತು. ಅದೇ ರೀತಿ 1 ಹಾಕಿದಾಗ y ಜಾಗದಲ್ಲಿ 0 ಬಂತು. y ಜಾಗದಲ್ಲಿ ಏನು ಬಂತು, 0 ಬಂತು. ಸೊ x ಜಾಗದಲ್ಲಿ -1 ಹಾಕಿದಾಗ y ಜಾಗದಲ್ಲಿ 0 ಬಂತು. ಇದು ನಮ್ಗೆ 0 ಡೆಫಿನೇಷನ್ ಅಲ್ವಾ, ಹೌದಾ? ಝೀರೋಸ್ ಆಫ್ ಎ ಪಾಲಿನೋಮಿಯಲ್ ಡೆಫಿನೇಷನ್ ಅಲ್ವಾ? ನೋಡಿ, x ಜಾಗದಲ್ಲಿ -1 ಹಾಕಿದಾಗ y ಜಾಗದಲ್ಲಿ 0 ಬರಬೇಕು. y ಏನು ಬರಬೇಕು, ಫೈನಲ್ ಆಗಿ 0 ಬರಬೇಕು. y ಏನು ಬರಬೇಕು, ಫೈನಲ್ ಆಗಿ 0 ಹೋಗಿ ಬರಬೇಕು. ಫಾರ್ ದ ಸಮ್ ಇನ್ಪುಟ್ಸ್ ಆಫ್ x, ಫಾರ್ ಸಮ್ ಇನ್ಪುಟ್ಸ್ ಆಫ್ x. ಓಕೆ, ಫಾರ್ ಸಮ್ ಇನ್ಪುಟ್ಸ್ ಆಫ್ ಎಕ್ಸ್ಗೆ, ಫಾರ್ ಸಮ್ ಇನ್ಪುಟ್ ಆಫ್ ಎಕ್ಸ್ ವಿ ಆರ್ ಗೆಟಿಂಗ್ y ಆಸ್ 0. ಓಕೆ, y ಏನು ಸಿಗ್ತಿದೆ, 0 ಸಿಗ್ತಿದೆ. ಸೊ ಇದು ಏನಾಯ್ತು, ನನಗೆ ಒಂದು 0 ಆಫ್ ಎ ಪಾಲಿನೋಮಿಯಲ್. ಓಕೆ, ಇಲ್ಲಿ ಝೀರೋಸ್ ಬರಿತೀನಿ ನಾನು. ಝೀರೋಸ್ ಏನಾಯಿತು, x ಈಕ್ವಲ್ ಟು -1 ಆಯಿತು. ಈಗ ಅದೇ ರೀತಿ ಮುಂದಕ್ಕೆ ಬಂದಾಗ ನೋಡಿ, ಇಲ್ಲಿ ನೋಡಿ y ಈಕ್ವಲ್ ಟು 0, ಇಲ್ಲೊಂದು ವ್ಯಾಲ್ಯೂ ಸಿಗ್ತಾ ಇದೆ, ಹೌದಾ ಇಲ್ವ? y ಈಕ್ವಲ್ ಟು ಏನಾಯಿತು, 0 ಸಿಕ್ಕಿತು. ಯಾವಾಗ x ಈಕ್ವಲ್ ಟು 4 ಹಾಕಿದಾಗ, y ಈಕ್ವಲ್ ಟು ಏನು ಸಿಕ್ಕಿತು, 0 ಸಿಕ್ಕಿತು. ಸೊ x ಈಕ್ವಲ್ ಟು 4 ಏನಾಯಿತು, ನನಗೆ ಒಂದು 0 ಆಯಿತು. ಓಕೆ, ಸೊ -1 ಆ್ಯಂಡ್ 4 ಆರ್ ದ ಝೀರೋಸ್ ಆಫ್ ದ ಪಾಲಿನೋಮಿಯಲ್. ಓಕೆ, ಅರ್ಥ ಆಯ್ತಾ ಝೀರೋಸ್ ಅಂದ್ರೆ ಏನಂತ? ಈಗ ಕ್ವಾಡ್ರಾಟಿಕ್ ಇದೆ ಅಲ್ವಾ, ಇದನ್ನು ರಿಪ್ರೆಸೆಂಟ್ ಮಾಡಿದಾಗ ಇದು ಒಂದು ಪ್ಯಾರಾಬೋಲಾ ಬರುತ್ತೆ. ಏನು ಬರುತ್ತೆ, ಒಂದು ಪ್ಯಾರಾಬೋಲಾ. ಓಕೆ, ಲೀನಿಯರ್ ಇತ್ತಂತ ತಿಳ್ಕೊಳ್ಳಿ. ಲೀನಿಯರ್ ಇತ್ತಂದ್ರೆ ಏನು ಬರುತ್ತೆ, ಸ್ಟ್ರೇಟ್ ಲೈನ್ ಬರುತ್ತೆ. ಓಕೆ, ಅದೇ ಕ್ವಾಡ್ರಾಟಿಕ್ ಇತ್ತಂದ್ರೆ ಪ್ಯಾರಾಬೋಲಾ ಬರುತ್ತೆ. ಏನು ಬರುತ್ತೆ, ಪ್ಯಾರಾಬೋಲಾ. ಓಕೆ, ಪ್ಯಾರಾಬೋಲಾ ಅಂದ್ರೇನು, ಈ ರೀತಿ ಇರುತ್ತೆ, ಯು ಶೇಪ್, ಕರ್ವ್ ಶೇಪಲ್ಲಿ ಇರುತ್ತೆ. ಓಕೆ, ಕರ್ವ್ ಶೇಪಲ್ಲಿ ಇರುತ್ತೆ. ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಇತ್ತಂದರೆ ಅದು ಪ್ಯಾರಾಬೋಲಾದಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, ರಿಪ್ರೆಸೆಂಟ್ ಮಾಡಿದಾಗ ಪ್ಯಾರಾಬೋಲಾ ಶೇಪ್ ಬರುತ್ತೆ. ಇಲ್ಲಿ ನೋಡಿ, ಝೀರೋಸ್ ಎಲ್ಲೆಲ್ಲಿವೆ, ಇದಕ್ಕೆ ಪಾಯಿಂಟನ್ನು ಹೈಲೈಟ್ ಮಾಡೋಣ. ಝೀರೋಸ್ ನೋಡಿ, 1 0 ಇಲ್ಲಿದೆ, ಕಲರ್ 1 0 ಇಲ್ಲಿದೆ, ಹೌದಾ? 1 0 ಇಲ್ಲಿದೆ, ಹೌದಾ? ಎಕ್ಸ್ ಆಕ್ಸಿಸಲ್ಲಿ ಒಂದು ಪ್ಲೇಸಲ್ಲಿ ಇಲ್ಲಿ ಕಟ್ ಮಾಡಿತ್ತು, ಮತ್ತೆ ಇನ್ನೊಂದು ಸಲ ಎಕ್ಸ್ ಆಕ್ಸಿಸಲ್ಲಿ ಇಲ್ಲಿ ಕಟ್ ಮಾಡಿತ್ತು, ಹೌದಾ? ಎಕ್ಸ್ ಆಕ್ಸಿಸ್ ಒಂದು ಸಲ ಇಲ್ಲಿ ಕಟ್ ಮಾಡಿತ್ತು, ಒಂದು ಸಲ ಇಲ್ಲಿ ಕಟ್ ಮಾಡಿತ್ತು. ಸೊ ಝೀರೋಸ್ ಎಷ್ಟಾದವು, ಇದಕ್ಕೆ 2 ಆದವು. ಝೀರೋಸ್ ಎಷ್ಟಾದವು, 2 ಆದವು. ಗ್ರಾಫ್ನಲ್ಲಿ ನೋಡಿ, ಒಂದಲ್ಲಿ ಎಕ್ಸೆಲ್ ಕಟ್ ಮಾಡಿತ್ತು, ಇನ್ನೊಂದಲ್ಲಿ ಎಕ್ಸೆಲ್ ಕಟ್ ಮಾಡಿತ್ತು. ಸೊ ಆದ್ದರಿಂದ ಝೀರೋಸ್ ಏನಾಯಿತು, 2 ಆಯಿತು. ಅದೇ ರೀತಿ ಇಲ್ಲಿ ನೋಡಿ, ಝೀರೋ ವ್ಯಾಲ್ಯೂ ಎಷ್ಟು ಬಂದಿದೆ, ಸಲ -1, ಒಂದು ಸಲ 4. ಸೊ ಟೋಟಲ್ ಆಗಿ 2 zeros. ವಿ ಗಾಟ್ 2 zeros. ಓಕೆ, ವಿ ಗಾಟ್ 2 zeros. 2 zeros. ಸರಿ, ನೆಕ್ಸ್ಟ್ ಹೋಗೋಣ. ಅಷ್ಟೇ ಸಿಂಪಲ್ ಇದೆ, ಏನು ಡಿಫಿಕಲ್ಟಿ ಏನಿಲ್ಲ. ಒಂದು ಗ್ರಾಫ್ ಕೊಟ್ಟಿದ್ದಾರೆ ಅಂದರೆ ಎಕ್ಸ್ ಆಕ್ಸಿಸಲ್ಲಿ ಎಷ್ಟು ಜಾಗದಲ್ಲಿ ಕಟ್ ಮಾಡುತ್ತೆ, ಅದನ್ನು ಏನಂತ ಕರಿತೀವಿ ನಾವು, ಝೀರೋಸ್ ಆಫ್ ದ ಈಕ್ವೇಷನ್. ಈಗ ಮುಂದಕ್ಕೆ